ಮಧ್ಯಾಹ್ನದ ಊಟ ಮುಗಿಸಿ ಪಾತ್ರೆಗಳನ್ನು ತೊಳೆದಿಟ್ಟು ಅಡಿಗೆ ಮನೆಯನ್ನು ಸ್ವಚ್ಛಗೊಳಿಸಿ ಹೊರಬಂದ ಅಂಬುಜಮ್ಮ ಆಯಾಸಗೊಂಡು ಸ್ವಲ್ಪ ಹೊತ್ತು ಮಲಗಿ ವಿಶ್ರಮಿಸೋಣವೆಂದು ತನ್ನ ಕೋಣೆಗೆ ಹೋಗಿ ಹಾಸಿಗೆಯ ಮೇಲೆ ಉರುಳಿದಳು. ಬೆಳಗ್ಗೆಯಿಂದ ಒಂದೇ ಸಮನೆ ದುಡಿಯುತ್ತಿದ್ದರಿಂದ ಹಾಗೆ ಜೋಪು ಬಂದಂತಿತ್ತು. ಮಲಗಿದ್ದ ಸ್ವಲ್ಪ ಹೊತ್ತಿಗೆಲ್ಲ ಕರೆಗಂಟೆ ಸದ್ದಾಯಿತು. ಒಂದೇ ಸಮನೆ ಬರುತ್ತಿದ್ದ ಸದ್ದಿಗೆ ಎಚ್ಚರವಾಗಿ ಕಣ್ಣು ಬಿಡಲಾರದೆ ಮಂಕು ಕವಿದಂತೆ ಹಾಗೆಯೇ ಹಾಸಿಗೆ ಮೇಲೆ ಉರುಳಾಡುತ್ತಿದ್ಲು. ಇಷ್ಟು ಹೊತ್ತಲ್ಲಿ ಯಾರಿರಬಹುದು? ಸ್ವಲ್ಪ ಹೊತ್ತು ಮಲಗೋದಕ್ಕೂ ಬಿಡೋದಿಲ್ವಲ್ಲ. ಹೀಗೆ ಒಂದೇ ಸಮನೆ ಕರೆಗಂಟೆ ಹೊತ್ತುತ್ತಿದ್ದಾರಲ್ಲ, ಈ ಸಮಯದಲ್ಲಿ ಮಲಗಿರುತ್ತಾರೆ, ತೊಂದರೆ ಕೊಡಬಾರದು ಎನ್ನುವ ತಿಳುವಳಿಕೆಯೂ ಇಲ್ಲದ ಜನ ಎಂದು ತನ್ನಷ್ಟಕ್ಕೆ ತಾನೇ ಒದ್ದಾಡಿಕೊಳ್ಳುತ್ತಿದ್ದಳು. ಎದ್ದು ಹೊರಗೆ ಬಂದು ಬಾಗಿಲು ತೆಗೆದು ಕಣ್ಣು ಉಜ್ಜಿಕೊಳ್ಳುತ್ತಾ ಯಾರು ಎಂದಳು. ಹೊರಗೆ ನಿಂತಿದ್ದ ಅಪರಿಚಿತ ವ್ಯಕ್ತಿಗಳನ್ನು ನೋಡಿ, ಯಾರು ನೀವು, ಏನಾಗಬೇಕಿತ್ತು ಎಂದು ಕೇಳಿದ್ಲು. ಅಂಬುಜಮ್ಮನನ್ನು ನೋಡಿದ ದಂಪತಿಗಳು, ನೀವು ನಿದ್ದೆ ಮಾಡ್ತಿದ್ರಾ? ಕ್ಷಮಿಸಿ, ನಿಮಗೆ ತೊಂದರೆ ಕೊಟ್ಟದಕ್ಕೆ ಎಂದರು. ಈ ಮಾತನ್ನು ಹೇಳುವ ಮೊದಲೇ ಆಲೋಚಿಸಬೇಕಾಗಿತ್ತು. ಒಳ್ಳೆ ನಿದ್ದೆಗೆ ಭಂಗ ಮಾಡಿ ಈಗ ಪರಿತಪಿಸಿದ್ರೆ ಏನು ಪ್ರಯೋಜನ ಎಂದು ಮನದಲ್ಲೇ ಅಂದ್ಕೊಂಡ್ಳು. ಅಂಬುಜಮ್ಮ ಮೌನವಾಗಿದ್ದುದನ್ನು ನೋಡಿ, ನಾವು ಬಂದಿದ್ದು ಇವರಿಗೆ ಬೇಸರವಾಯಿತೇನೋ ಎಂದುಕೊಳ್ಳುತ್ತಾ ಸಪ್ಪೆ ಮುಖ ಹಾಕಿಕೊಂಡು ಆಕೆಯ ಮುಖವನ್ನು ನೋಡುತ್ತಾ ನಿಂತುಬಿಟ್ರು. ಹೀಗೆ ಇಬ್ಬರು ಮುಖವನ್ನೊಬ್ಬರು ನೋಡುತ್ತಾ ನಿಂತಿದ್ರು. ನಂತರ ಅಂಬುಜಮ್ಮನೇ ಮಾತನಾಡುತ್ತಾ, ಯಾಕೆ ನೀವು ಸುಮ್ಮನೆ ನಿಂತು ಬಿಟ್ಟಿದ್ದೀರಲ್ಲ, ನೀವು ಬಂದ ವಿಚಾರವನ್ನೇ ಹೇಳಲಿಲ್ಲ ಎಂದ್ಲು. ದಂಪತಿಗಳು ಸವರಿಸಿಕೊಂಡು, ಹಾಗೇನೂ ಇಲ್ಲ, ನೀವು ಸುಮ್ಮನೆ ಇದ್ದುದನ್ನು ನೋಡಿ ಈಗ ನಾವು ಬಂದಿದ್ದು ನಿಮಗೆ ಬೇಸರವಾಯಿತೇನೋ, ಹಾಗಾಗಿ ಸುಮ್ಮನಿದ್ದೆ ಬಿಟ್ವಿ ಎಂದರು. ಅಯ್ಯೋ ಇಲ್ಲ ಇಲ್ಲ, ತಾವೇನು ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀರಿ ಅಂತ ಕಾಣುತ್ತೆ. ಅರ್ಧ ನಿದ್ದೆಯಲ್ಲಿ ಎದ್ದು ಬಂದೆನಲ್ಲ, ಹಾಗಾಗಿ ಸ್ವಲ್ಪ ಮಂಕಾಗಿ ನಿಂತೆ ಅಷ್ಟೆ, ಇನ್ನೇನಿಲ್ಲ. ನೀವೇನು ತಿಳಿದುಕೊಳ್ಬೇಡಿ, ಹೇಳಿ ಏನಾಗಬೇಕಿತ್ತು ಎಂದು ದಂಪತಿಗಳನ್ನು ಕೇಳಿದ್ರು. ಹೆಂಡತಿನ ಗಂಡನ ಮುಖ ನೋಡಿದ್ಲು. ವಿಜೇಂದ್ರನು ತಾನೇ ಮಾತನಾಡುತ್ತೇನೆ ಎಂದು ಹೆಂಡತಿಗೆ ಸನ್ನೆ ಮಾಡಿ ಅಂಬುಜಮ್ಮನವರ ಕಡೆ ತಿರುಗುತ್ತಾ, ಏನೂ ಇಲ್ಲ ತಾಯಿ, ಮನೆ ಬಾಡಿಗೆಗೆ ಬೇಕಾಗಿತ್ತು. ನಿಮ್ಮದೊಂದು ಮನೆ ಖಾಲಿ ಇದೆ ಎಂದು ಗೊತ್ತಾಯಿತು, ಹಾಗಾಗಿ ಕೇಳಲು ಬಂದ್ವಿ ಎಂದನು. ಹೌದಾ, ಮನೆಯೊಂದು ಖಾಲಿ ಇದೆ, ಆದರೆ ನಿಮಗೆ ಈ ವಿಷಯ ತಿಳಿಸಿದವರು ಯಾರು? ಯಾಕಂದರೆ ನಾನು ನಿಮ್ಮನ್ನು ಇದೇ ಮೊದಲ ಸಲ ನೋಡ್ತಿರೋದು, ಹಾಗಾಗಿ ಕೇಳಿದೆ ಅಷ್ಟೆ. ತಾವೇನು ಅನ್ಯತಾ ಭಾವಿಸಬೇಡಿ ಎಂದು ಹೇಳಿದ್ರು ಅಂಬುಜಮ್ಮ. ಛೇ ಹಾಗೇನಿಲ್ಲ, ಅಪರಿಚಿತರನ್ನು ನೋಡಿದಾಗ ಯಾರದರಾಗಲಿ ಹೀಗೆ ಕೇಳೋದು ಸಹಜ ತಾನೇ. ನಾವು ಬಳ್ಳಾರಿಯಿಂದ ಇಲ್ಲಿಗೆ ಬಂದೆವು. ಇಲ್ಲಿ ಇದೇ ಊರಿನಲ್ಲಿ ನಮ್ಮ ಸಂಬಂಧಿಕರಿಗೆ ಬೇಕಾದವರು ಇದ್ದಾರೆ. ಅವರು ನಿಮ್ಮ ವಿಳಾಸವನ್ನು ಕೊಟ್ಟಿದ್ದಾರೆ, ಹಾಗಾಗಿ ಇಲ್ಲಿಗೆ ಬಂದ್ವಿ. ತುಂಬ ದೂರದಿಂದ ಬಂದಿದ್ದು ನೋಡಿ, ಅದರಿಂದ ಒಬ್ಬೊಬ್ಬರ ಪರಿಚಯ ಒಬ್ಬರಿಗೆ ಇರೋದಿಲ್ಲ ಎಂದಳು ಭಾರತಿ. ಹೌದು, ಯಾರವರು, ಅವರ ಹೆಸರೇನು ಎಂದು ಕೇಳಿದಳು ಅಂಬುಜಮ್ಮ. ಇಲ್ಲೇ ಮುಂದಿನ ಬೀದಿಯಲ್ಲಿ ಇದ್ದಾರಲ್ಲ ದಕ್ಷಿಣಮೂರ್ತಿಯವರು, ಅವರೇ ಹೇಳಿದ್ದು ಎಂದ ವಿಜಯೇಂದ್ರ. ಓ, ನಮ್ಮ ದಕ್ಷಿಣಮೂರ್ತಿಗಳ ಹೇಳಿದ್ದು? ಒಳಗೆ ಬನ್ನಿ, ಹೊರಗೆ ನಿಂತು ಮಾತನಾಡ್ತಿದ್ದೀರಲ್ಲ, ಒಳಗೆ ಬನ್ನಿ ಎಂದು ದಂಪತಿಗಳನ್ನು ಕರೆದ್ಲು. ನಿಮಗೆ ದಕ್ಷಿಣಮೂರ್ತಿಗಳು ತುಂಬ ಬೇಕಾದವರು ಎಂದಳು ಭಾರತಿ. ಹೌದು, ನಮ್ಮ ಮನೆಯಲ್ಲಿ ಏನೇ ಕಾರ್ಯಗಳಾಗಲಿ ಅವರೇ ನಡೆಸ್ಕೊಡೋದು. ಒಂದು ರೀತಿಯಲ್ಲಿ ನಮ್ಮ ಮನೆಯಲ್ಲೊಬ್ಬರಂತೆ ಆಗಿದ್ದಾರೆ ಎಂದು ಅಂಬುಜಮ್ಮ ಹೇಳಿದ್ಲು. ದಂಪತಿಗಳಿಬ್ಬರು ಮನೆಯೊಳಗೆ ಬಂದು ಕುಳಿತುಕೊಳ್ಳುತ್ತಾ ತಮ್ಮ ಹೆಸರೇನು ಎಂದು ಕೇಳಿದ್ಲು ಭಾರತಿ. ನನ್ನ ಹೆಸರು ಅಂಬುಜ ಎಂದು. ನಮ್ಮ ಯಜಮಾನರು ಆಂಜನಪ್ಪ, ಅವರು ತೋಟದ ಕಡೆ ಹೋಗಿದ್ದಾರೆ. ನನಗೆ ಇಬ್ಬರು ಗಂಡು ಮಕ್ಕಳು. ಹಿರಿಯ ಮಗ ಮನೋಹರ, ಅವನಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ. ಅವರು ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಮತ್ತು ನಮ್ಮ ಕಿರಿಯ ಮಗ ಉದಯಭಾನು ಎಂದು, ಅವನಿಗೆ ಮದುವೆಯಾಗಿದೆ, ಇಬ್ಬರು ಮಕ್ಕಳು ಇದ್ದಾರೆ. ಅವರು ವಿದೇಶದಲ್ಲಿ ಇದ್ದಾರೆ. ವರ್ಷಕ್ಕೋ 2 ವರ್ಷಕ್ಕೋ ಒಮ್ಮೆ ಇಲ್ಲಿಗೆ ಬರ್ತಾರೆ. ಆದರೆ ನಮ್ಮ ದೊಡ್ಡ ಮಗ ಸೊಸೆ ಮಮತಾ ತಮ್ಮ ಮಕ್ಕಳ ಜೊತೆ ತಿಂಗಳಿಗೊಮ್ಮೆಯಂತೂ ತಪ್ಪದೇ ಬರ್ತಾರೆ. ಮಧ್ಯದಲ್ಲಿ ರಜೆ ಸಿಕ್ಕರೂ ಸಹ ಇಲ್ಲಿಗೆ ಬರ್ತಾರೆ. ಇಷ್ಟೇ ನಮ್ಮ ಸಂಸಾರದ ಕತೆ ಎಂದ್ಲು. ಇವರ ಮಾತಿಗೆ ಗಂಡ ಹೆಂಡತಿ ಇಬ್ಬರು ನಗುತ್ತಾ, ನಿಮ್ಮ ಹೆಸರನ್ನು ಕೇಳಿದ್ದಕ್ಕೆ ಇಡೀ ನಿಮ್ಮ ಕುಟುಂಬದ ಕಿರು ಪರಿಚಯವನ್ನೇ ಮಾಡಿಬಿಟ್ಟಿದ್ದೀರಾ ಎಂದಳು ಭಾರತಿ. ಅಯ್ಯೋ, ಇದರಲ್ಲಿ ಏನಿದೆ ಬಿಡಿ, ಮನೆಯವರಲ್ಲಿರೋದು ನಾವಿಬ್ಬರೇ ಎಂದು ಹೇಳಿದಾಗ ನಿಮಗೆ ಕುತೂಹಲ ಬರುತ್ತೆ. ಮನೆಯವರೆಲ್ಲರೂ ಎಲ್ಲಿ, ಮಕ್ಕಳಿಲ್ವಾ, ಮನೆಯಲ್ಲಿ ಯಾರ್ಯಾರಿದ್ದಾರೆ
ಅಂತ ಹತ್ತಾರು ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತೆ. ಅದಕ್ಕೆ ಯಾರಾದರೂ ಪರಿಚಯದವರು ಕೇಳಿಸಿದರೆ ಮಾತ್ರ ಅಂಥವರಿಗೆ ಎಲ್ಲ ವಿಚಾರಗಳನ್ನು ಹೇಳ್ತೀನಿ. ಅಂಬುಜಮ್ಮನವರೇ, ಮನೆ ಕೇಳಿಕೊಂಡು ತುಂಬ ಜನ ಬರ್ತಿರ್ತಾರೆ ಅನಿಸುತ್ತೆ ಎಂದ ವಿಜಯೇಂದ್ರ. ಹೌದು, ಮತ್ತಿನ್ನೇನು ಅಂದ್ಕೊಂಡಿದ್ದೀರಾ? ಮನೆಯಲ್ಲಿ ಮದುವೆ ಆಗುವ ಹೆಣ್ಣು ಇದ್ದರೆ ಬಾಡಿಗೆ ಮನೆ ಇದ್ದರೆ ನೋಡೋದಕ್ಕೆ ಎಷ್ಟು ಜನ ಬಂದು ಹೋಗ್ತಾರೆ. ಬಂದವರನ್ನು ಸುಮ್ಮನೆ ಹೋಗ್ತಾರಾ? ನಾನಾ ಪ್ರಶ್ನೆಗಳನ್ನು ಕೇಳಿ ತಲೆ ತಿಂತಾರೆ ಎಂದ್ಲು ಅಂಬುಜಮ್ಮ. ನಿಮಗೂ ಇಂತಹ ಜನಗಳು ಮಾತುಗಳನ್ನು ಕೇಳಿ ಕೇಳಿ ಒಳ್ಳೆಯ ಅನುಭವ ಆಗಿರುತ್ತೆ ಎಂದ್ಲು ಭಾರತಿ ನಗುತ್ತಾ. ಅಯ್ಯೋ, ಆ ಮಾತೆಲ್ಲ ಈಗ್ಯಾಕೆ ಬಿಡಿ. ಮನೆ ಬೇಕು ಎಂದು ಬರುವವರು ಒಬ್ಬರಾದರೆ ಸುಮ್ಮನೆ ನೋಡಿಕೊಂಡು ಹೋಗುವವರು 10 ಜನ ಇರ್ತಾರೆ. ಅವರು ಇರೋ ಸ್ವಲ್ಪ ದಿನಕ್ಕೆ ಎಲ್ಲ ಅನುಕೂಲ ಮಾಡಿಕೊಟ್ರು ಏನಾದರೂ ಒಂದು ಲೋಪವನ್ನು ಹುಡುಕ್ತಾರೆ. ಅಷ್ಟೆಲ್ಲ ಮಾತನಾಡಿ ಕೊನೆಗೆ ನಮಗಿನ್ನೂ ಮನೆ ದೊಡ್ಡದಾಗಿರಬೇಕು, ಮನೆ ಮುಂದೆ ಇನ್ನೂ ಜಾಗ ಇರಬೇಕಾಗಿತ್ತು, ಬೇರೆ ಎಲ್ಲಾದರೂ ನೋಡ್ಕೊತೀವಿ ಎಂದು ಹೇಳ್ತಾರೆ. ಮತ್ತೆ ಇಷ್ಟೊತ್ತು ಯಾಕೆ ಇಷ್ಟೆಲ್ಲ ಮಾತನಾಡಿದ್ದು? ಇಷ್ಟೆಲ್ಲ ಅನುಕೂಲಗಳು ಇರಬೇಕು ಎಂದು ನಿಮಗೆ ಮೊದಲೇ ತಿಳಿದಿರಲಿಲ್ವಾ ಎಂದು ಹೇಳಿದ್ದಕ್ಕೆ, ಏನೋ ಸ್ವಲ್ಪ ಚಿಕ್ಕ ಮನೆಯಾದರೂ ಹೇಗೋ ಅನುಸರಿಸ್ಕೊಂಡು ಇರೋಣವೆಂದ್ಕೊಂಡ್ವಿ, ಆದರೆ ಮನೆ ನಮಗೆ ಸಾಕಾಗುವುದಿಲ್ಲ ಎಂದು ವಾಪಸ್ ಹೋಗ್ತಾರೆ ಎಂದು ತಮ್ಮ ಒಂದು ಅನುಭವವನ್ನು ಹೇಳಿದ್ರು ಅಂಬುಜಮ್ಮ. ಹೋದ ವಾರ ಗಂಡ ಹೆಂಡತಿ ಇಬ್ಬರು ಬಂದಿದ್ದರು. ಮನೆಯನ್ನೆಲ್ಲ ನೋಡಿ ಇಬ್ಬರಿಗೂ ಸಮಾಧಾನವಾಗಿದೆ, ಮನೆ ತುಂಬ ಚೆನ್ನಾಗಿದೆ ಎಂದು ಸಂತೋಷಪಟ್ಟರು. ಇಷ್ಟು ಬೇಗ ನಮಗೆ ಇಷ್ಟು ಒಳ್ಳೆಯ ಮನೆ ಸಿಕ್ತಲ್ಲ ಎಂದರು. ನಂತರ ಬಾಡಿಗೆ ಎಷ್ಟು ಎಂದು ಕೇಳಿದರು. ನಾನು ಬಾಡಿಗೆ ಹೇಳಿದ ತಕ್ಷಣ ಇಬ್ಬರ ಮುಖ ನೋಡಿಕೊಂಡು ಇಬ್ಬರು ಮುಖಗಳು ಚಿಕ್ಕದಾಯಿತು. ಇದನ್ನು ನೋಡಿ ನಾನು ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡಿದ್ದೀರಾ? ಇಷ್ಟೊತ್ತು ಮನೆ ಚೆನ್ನಾಗಿದೆ ಎಂದು ಸಂತೋಷವಾಗಿ ಇದ್ರಲ್ಲ, ಇದಕ್ಕಿದ್ದ ಹಾಗೆ ಏನಾಯಿತು ಎಂದು ಕೇಳಿದೆ. ಅದಕ್ಕವರು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ನಂತರ ಆ ಹೆಂಗಸು ಸವರಿಸ್ಕೊಂಡು, ಏನಿಲ್ಲ, ಮನೆ ಏನೋ ಚೆನ್ನಾಗಿದೆ, ನಮ್ಮಿಬ್ಬರಿಗೆ ಆದರೆ ಸಾಕಾಗಿತ್ತು, ಆದರೆ ನಮಗೆ ಬಳಗ ಜಾಸ್ತಿ, ಆಗಾಗ ನೆಂಟರು ಬರ್ತಾ ಇರ್ತಾರೆ, ಆಗ ಮನೆ ಸಾಕಾಗೋದಿಲ್ಲ, ಇನ್ನೂ ಸ್ವಲ್ಪ ದೊಡ್ಡದಾಗಿರಬೇಕಿತ್ತು. ನೆಂಟರು ಬಂದ ಮನೆ ನೋಡಿದ್ರೆ ಬಾಯಿಗೊಂದು ಮಾತು ಹೇಳ್ತಾರೆ, ಹಾಗಾಗಿ ಬೇರೆಲ್ಲಾದರೂ ನೋಡೋಣ ಅಂದ್ಕೊಂಡಿದ್ವಿ ಎಂದ್ಲು. ಅವರಿಗೆಲ್ಲೋ ಬಂಧು ಬಳಗ ಹೆಚ್ಚಾಗಿರಬೇಕು, ಬಂದು ಹೋಗ್ತಾ ಇರೋರೇನೋ, ಹಾಗಾಗೇ ಬೇಡ ಅಂದ್ಕೊಂಡಿರಬೇಕು ಎಂದ್ಲು ಭಾರತಿ. ಆ ಮಾತಿಗೆ ಅಂಬುಜಮ್ಮ ಜೋರಾಗಿ ನಕ್ಕರು. ದಂಪತಿಗಳಿಬ್ಬರು ಆಶ್ಚರ್ಯದಿಂದ ಅಂಬುಜಮ್ಮನ ಮುಖ ನೋಡುತ್ತಾ, ಯಾಕೆ ಅಂಬುಜಮ್ಮನವರೇ ಹಾಗೆ ನಗ್ತಿದ್ದೀರಾ ಎಂದು ಕೇಳಿದ ವಿಜಯೇಂದ್ರ. ಮತ್ತಿನ್ನೇನು ಹೇಳಲಿ, ಅವರು ಇದ್ದಿದ್ದು ಗಂಡ ಹೆಂಡತಿ ಮತ್ತು ಸಣ್ಣ ಮಗು ಅಷ್ಟೇ. ಅದು ಅಲ್ಲದೆ ಅವರ ಮನೆಯಲ್ಲಿ ಯಾರಿಗೂ ಹೇಳದೆ ಕೇಳದೆ ಇಬ್ಬರೇ ಹೋಗಿ ಮದುವೆ ಮಾಡ್ಕೊಂಡಿರೋದು. ಇಬ್ಬರು ಮನೆಯಲ್ಲೂ ಅವರನ್ನು ಸೇರಿಸಲ್ಲ. ಇನ್ನು ಅವರಿಗೆ ಬಳಗ ಎಲ್ಲಿ ಬಂತು? ನೆಂಟರು ಯಾರು ಬರ್ತಾರೆ? ಅವರ ಸಂಪಾದನೆ ಏನೋ ಅಷ್ಟಕ್ಕಷ್ಟೇ. ಅವನಿಗೆ ಬರೋ ಸಂಬಳದಲ್ಲಿ ಸಂಸಾರ ನಿಭಾಯಿಸ್ಕೊಂಡು ಇಷ್ಟು ದೊಡ್ಡ ಮನೆ ಬಾಡಿಗೆ ಕಟ್ಟುವಷ್ಟು ಚೈತನ್ಯ ಅವರಿಗಿಲ್ಲದೆ ಇದೆಲ್ಲವನ್ನು ಹೇಳ್ಕೊಳ್ಳದೆ ಬಂಧು ಬಳಗ ಎಂದು ಬಡಾಯಿ ಕೊಚ್ಕೊಂಡವರು. ಪಕ್ಕದ ರಸ್ತೆಯಲ್ಲೇ ಒಂದು ಸಣ್ಣ ಮನೆಯಲ್ಲಿದ್ದಾರೆ. ಅಲ್ಲಿ ಗಾಳಿ ಬೆಳಕು ಸಹ ಸರಿಯಾಗಿರೋದಿಲ್ಲ. ಆ ಮನೆಯೊಳಗೆ ಹೋಗಬೇಕಾದ್ರೆ ಒಂದು ಸಣ್ಣ ದಾರಿ ಇದೆ. ಸ್ವಲ್ಪ ದಪ್ಪಗಿರುವವರು ಹೋದರೆ ಸಿಕ್ಕಾಕೊಳ್ತಾರೆ. ಬಾಡಿಗೆ ಕಡಿಮೆ ಎಂದು ಆ ಮನೆಗೆ ಹೋಗಿದ್ದಾರೆ ಎಂದ್ಲು ಅಂಬುಜಮ್ಮ. ಹೌದಾ? ಹಾಗಾದರೆ ಪಕ್ಕದ ರಸ್ತೆಯಲ್ಲಿ ಇರುವವರು ನಿಮಗೆ ಸಿಗ್ತಿರಬಹುದಲ್ವಾ ಎಂದ್ಲು ಭಾರತಿ. ಅಯ್ಯೋ, ಸಿಗದೆ ಏನು, ಸಿಗ್ತಾನೇ ಇರ್ತಾರೆ. ಮತ್ತು ಆಗ ನೀವು ಕೇಳಬಹುದಲ್ಲ ಅಂಬುಜಮ್ಮ ಅವರೇ. ಏನೆಂದು ಕೇಳೋದು ಹೇಳಿ? ನಮ್ಮ ಮನೆ ಚಿಕ್ಕದಿದೆ ಎಂದು ಹೇಳಿ ಇಷ್ಟು ಚಿಕ್ಕ ಮನೆಗೆ ಬಂದಿದ್ದೀರಲ್ಲ ಎಂದು. ಅಂಥವರನ್ನು ಕೇಳೋದೇನು? ಸತ್ತ ಹಾವನ್ನು ಒಡೆಯೋದ್ರಿಂದ ಏನು ಪ್ರಯೋಜನ ಹೇಳಿ? ನನ್ನ ಮುಖ ನೋಡಿದ ತಕ್ಷಣ ಇಬ್ಬರು ತಲೆ ತಗ್ಗಿಸ್ಕೊಂಡು ಹೋಗ್ತಾರೆ. ಅಂಥವರನ್ನು ಕೇಳಿ ನಮಗೇನಾಗಬೇಕಾಗಿದೆ? ಅದಕ್ಕೆ ಅವರೆಲ್ಲದರೂ ಎದುರು ಸಿಕ್ಕಾಗ ನೋಡದವಳಂತೆ ಸುಮ್ಮನೆ ಬರ್ತೇನೆ. ಮತ್ತು ಅವರ ವಿಚಾರವೆಲ್ಲ ನಿಮಗೆ ಹೇಗೆ ತಿಳಿಯುತ್ತೆ ಎಂದು ಕೇಳಿದ್ಲು ಭಾರತಿ. ಅವರಿವರ ಮನೆಯ ಮಾಲೀಕರಾದ ಅಹಲ್ಯಮ್ಮನವರ ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಸಿಕ್ಕಿದ್ರು. ಆಗ ಅವರು ಮಾತನಾಡುತ್ತಾ ಬಾಡಿಗೆಗೆ ಬರುವವರ ವಿಚಾರ ಹೇಳ್ತಾ ಇವರ ವಿಚಾರಗಳನ್ನು ಕೇಳಿದರೆ ಆಗ ನಾನು ನಮ್ಮ ಮನೆ ನೋಡಲು ಬಂದಿದ್ದೆ. ಸಂಗತಿಗಳನ್ನು ಹೇಳಲಿಲ್ಲ. ಏನೋ ಅವರ ತಮ್ಮ ಬಡತನದ ಸ್ಥಿತಿಯನ್ನು ಹೇಳಿಕೊಳ್ಳಲು ಸಂಕೋಚಪಟ್ಟು ಹಾಗೆ ಹೇಳಿರಬೇಕು. ಅಂಥದ್ರಲ್ಲಿ ನಾನವರ ಬಗ್ಗೆ ಹೇಳಿ ಅವರಿಗೆ ಯಾಕೆ ಅವಮಾನ ಆಗುವ ಹಾಗೆ ಮಾಡಬೇಕು? ಅವರವರ ಪಾಪದಲ್ಲಿ ಅವರವರು ಹೋಗ್ತಾರೆ.
ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಎಂದು ನಾನ್ಯಾಕೆ ಆ ಪಾಪವನ್ನು ಹೊತ್ಕೊಳ್ಳಿ? ಅದಿರಲಿ ಬಿಡಿ, ಒಬ್ಬೊಬ್ಬರದು ಒಂದೊಂದು ಕತೆ ಇರುತ್ತೆ. ನಿಮ್ಮ ಹೆಸರನ್ನು ಹೇಳಲೇ ಇಲ್ಲ ಎಂದ್ಲು ಅಂಬುಜಮ್ಮ. ಮಾತಲ್ಲಿ ನಾವು ನಮ್ಮ ಹೆಸರನ್ನು ಹೇಳೋದನ್ನೇ ಮರೆತುಬಿಟ್ವಿ ಎನ್ನುತ್ತಾ, ನನ್ನ ಹೆಸರು ವಿಜಯೇಂದ್ರ, ಈಕೆ ನನ್ನ ಹೆಂಡತಿ ಭಾರತಿ. ನಮಗೆ 2 ಮಕ್ಕಳು, ಒಂದು ಗಂಡು ಮತ್ತು ಒಂದು ಹೆಣ್ಣು ಮಗು. ಮಗಳಿಗೆ ಮದುವೆ ಆಗಿದೆ. ನನ್ನ ಹೆಂಡತಿ ತಮ್ಮನಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ. ಇವಳಿಗಿರೋದು ಒಬ್ಬನೇ ತಮ್ಮ. ಹಾಗಾಗಿ ಮಗಳನ್ನು ತವರಿಗೆ ಕೊಡಬೇಕೆಂದು ಆಸೆ ಪಟ್ಲು. ಬೇರೆ ಮನೆಯಿಂದ ಹೆಣ್ಣನ್ನು ತಂದರೆ ವಯಸ್ಸಾದಾಗ ತಂದೆ ತಾಯಿಯನ್ನು ಸರಿಯಾಗಿ ನೋಡ್ಕೊಳ್ತಾರೋ ಇಲ್ವೋ ಅನ್ನುವ ಆತಂಕ. ಹಾಗಾಗಿ ತನ್ನ ಮಗಳನ್ನೇ ಕೊಟ್ಟರೆ ಏನಾದರೂ ತೊಂದರೆಯಾದಾಗ ತಾನೇ ಧೈರ್ಯದಿಂದ ಹೋಗಿ ಅಲ್ಲಿದ್ದು ನೋಡ್ಕೋಬಹುದು. ಬೇರೆಯವರು ಬಂದಾಗ ಅಷ್ಟೊಂದು ಧೈರ್ಯವಾಗಿ ಹೋಗಲು ಆಗೋದಿಲ್ವಲ್ಲ. ಆಗ ತವರು ಮನೆ ತನಗೆ ದೂರವಾಗುತ್ತದೆ ಎಂದು ಕೊರಗುತ್ತಿದ್ಲು. ಹೀಗಾಗಿ ತಮ್ಮ ಮಗಳಿಗೆ ಗಂಡು ಹುಡುಕುವ ತಾಪತ್ರಯ ತಪ್ಪಿತು. ಇನ್ನು ಒಬ್ಬ ಮಗನಿದ್ದಾನೆ. ಅವನಿಗಿನ್ನೂ ಮದುವೆ ಆಗಿಲ್ಲ. ಸಂಬಂಧದಲ್ಲೇ ಹೆಣ್ಣನ್ನು ನೋಡಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಆ ದೇವರಿಚ್ಛೆ ಏನಿದೆಯೋ ಅಂತ. ಮಗ ಈಗಿನ್ನು ಕೆಲಸಕ್ಕೆ ಸೇರಿದ್ದಾನೆ, ಬೆಂಗಳೂರಿನಲ್ಲಿದ್ದಾನೆ. ಅವನಿಗೊಂದು ಮದುವೆ ಮಾಡಿ ಒಂದು ಮನೆ ಮಾಡಿಕೊಟ್ಟು ನಾವು ಮತ್ತೆ ಬಳ್ಳಾರಿಗೆ ಹಿಂತಿರುಗಿ ಹೋಗ್ತೇವೆ ಎಂದು ವಿಜಯೇಂದ್ರ. ಜೀವನವೆಂದರೆ ಹರಿಯೋ ನದಿ ಇದ್ದ ಹಾಗೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೊನೆಗೆಲ್ಲೋ ನೆಲೆ ನಿಲ್ಲುತ್ತೇವೆ. ಅಂದಾಗೆ ನೀವಿಲ್ಲಿ ಹೆಚ್ಚು ದಿನ ಇರೋದಿಲ್ಲ ಎಂದು ಕೇಳಿದ್ಲು ಅಂಬುಜಮ್ಮ. ಹೌದು, 2-3 ವರ್ಷ ಇರ್ತೀವೇನೋ ಅಷ್ಟೇ. ಮಗನಿಗೊಂದು ಮದುವೆ ಮಾಡಿ ಅವನಿಗೊಂದು ಕಡೆ ಸ್ಥಿರವಾಗಿ ನಿಂತ ಮೇಲೆ ಹೋಗ್ತೀವಿ. ಅಲ್ಲಿಯವರೆಗೆ ಇಲ್ಲಿರಲೇಬೇಕಾಗುತ್ತದೆ. ಮಗ ಶ್ರೀನಾಥ ರೈಲ್ವೆ ಇಲಾಖೆಯಲ್ಲಿರೋದು. ಅವನು ಓದಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ನಮ್ಮ ಚಿಕ್ಕಪ್ಪನ ಮಗ ತನ್ನ ತಮ್ಮ ಬೆಂಗಳೂರಿನಲ್ಲೇ ಇರೋದು. ಅವರ ಮನೆಯಲ್ಲಿದ್ದುಕೊಂಡೇ ಓದಿ ಮುಗಿಸಿ ಕೆಲಸಕ್ಕೆ ಸೇರಿಕೊಂಡಿರೋದ್ರಿಂದ ಇನ್ನು ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೇವೆ ಎಂದ ವಿಜಯೇಂದ್ರ. ನೀವಿಲ್ಲಿ, ನಿಮ್ಮ ಮಗ ಅಲ್ಲಿ. ಹಾಗ್ಯಾಕೆ? ಎಲ್ಲರೂ ಒಟ್ಟಿಗೆ ಒಂದೇ ಕಡೆ ಇರಬಹುದಲ್ಲ? ಇರ್ಬೋದು ಅಂಬುಜಮ್ಮನವರೇ. ಆದರೆ ನಮ್ಮ ಮಗ ಕೇಂದ್ರ ಸರ್ಕಾರಿ ನೌಕರ. ಎಲ್ಲೆಲ್ಲಿಗೆ ವರ್ಗ ಆಗುತ್ತೋ ಅಲ್ಲಿಗೆ ಹೋಗ್ತಿರಬೇಕು. ಹಾಗಾಗಿ ನಾವು ಅವನ ಜೊತೆ ತಿರುಗಾಡೋದಕ್ಕೆ ಆಗೋದಿಲ್ಲ. ನಮ್ಮ ಕೈಲಾಗೋವರೆಗೂ ದುಡಿತೀವಿ. ಆಮೇಲೆ ಮಕ್ಕಳ ಆಸರೆ ಇದ್ದೇ ಇದೆಯಲ್ಲ. ಹೋಗಲಿ ಬಿಡಿ, ನಾವು ನಮ್ಮ ಹಾಗೆ ಇಬ್ಬರು ಇರೋದು. ನಮಗೂ ಜೊತೆಗೊಬ್ಬರು ಸಿಕ್ಕಿದ ಹಾಗೆ ಆಯಿತು. ಮಕ್ಕಳು ಬೆಳೆಯೋವರೆಗೇನೋ ನಮ್ಮ ಜೊತೆ ಇರೋದು. ಬೆಳೆದು ದೊಡ್ಡವರಾಗಿ ಅವರ ಕಾಲ ಮೇಲೆ ಅವರು ನಿಂತ ಮೇಲೆ ರೆಕ್ಕೆ ಬಲಿತ ಹಕ್ಕಿ ಗೂಡಿನಿಂದ ಹಾರಿ ಹೋದ ಹಾಗೆ ಹಾರ್ಕೊಂಡು ಹೋಗ್ತಾರೆ. ಕೊನೆಗೆ ಜೊತೆಯಲ್ಲಿ ಉಳಿಯೋದು ಗಂಡ ಹೆಂಡತಿ ಇಬ್ಬರೇ ಎಂದಳು ಅಂಬುಜಮ್ಮ. ಗುರುತು ಪರಿಚಯ ಇಲ್ಲದೆ ಎಲ್ಲೋ ಇರುವವರು ಒಬ್ಬರಿಗೊಬ್ಬರು ಜೊತೆ ಆಗ್ತಾರೆ. ಆದರೆ ಒಬ್ಬರನ್ನೊಬ್ಬರು ಬಿಟ್ಟು ಒಬ್ಬೊಬ್ಬರು ಇರದೆ ಬಿಡಿಸಲಾರದ ಬಂಧನವಾಗುತ್ತೆ. ಇದನ್ನೇ ಋಣಾನುಬಂಧ ಅನ್ನೋದು. ಜನ್ಮ ಕೊಟ್ಟ ತಂದೆ ತಾಯಿಯಾಗಲಿ, ಒಡ ಹುಟ್ಟಿದವರಾಗಲಿ, ಸಂಬಂಧಿಕರಾಗಲಿ, ಹೆತ್ತ ಮಕ್ಕಳಾಗಲಿ ಯಾರೂ ನಮ್ಮ ಜೀವನದ ಕೊನೆ ತನಕ ಜೊತೆಯಾಗಿ ಬರೋದಿಲ್ಲ. ಗಂಡ ಹೆಂಡತಿ, ಹೆಂಡತಿಗೆ ಗಂಡನೇ ಕೊನೆವರೆಗೂ ಆಸರೆಯಾಗಿರೋದು ಎಂದಳು ಭಾರತಿ. ಸತ್ಯವಾದ ಮಾತು ಹೇಳಿದ್ರಿ. ಅದರಲ್ಲಿ ನಿಮ್ಮ ಮಗನಿಗೆ ಸಂಬಂಧದಲ್ಲೇ ಹೆಣ್ಣು ನೋಡ್ತೀವಿ ಅಂದ್ರಲ್ಲ, ಹತ್ತಿರದ ಸಂಬಂಧದಲ್ಲಿ ನಮ್ಮ ಮನೆಗೆ ಹೊಂದಿಕೊಳ್ಳುವಂಥ ಹುಡುಗಿ ಇದ್ದಾಳೆ. ತುಂಬ ಹತ್ತಿರದ ಸಂಬಂಧದಲ್ಲಿ ಯಾರೂ ಇಲ್ಲ ಅಂಬುಜಮ್ಮನವರೇ. ದೂರದ ಸಂಬಂಧದಲ್ಲಿ ನೋಡಬೇಕು. ಇಷ್ಟು ದಿನ ಆ ವಿಷಯದ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಮೊದಲು ಒಂದು ಬಾಡಿಗೆ ಮನೆ ಮಾಡಿ ನಂತರ ನೋಡೋಣವೆಂದು ಸುಮ್ಮನಿದ್ವಿ. ಇನ್ನೇನು ಒಳ್ಳೆ ಮನೆ ಸಿಕ್ಕಾಯಿತು. ಇನ್ನು ಹೆಣ್ಣನ್ನು ಹುಡ್ಕೋ ಕೆಲಸವನ್ನು ಆರಂಭಿಸಬೇಕು ಎಂದಳು ಭಾರತಿ. ಭಾರತಿಯವರೇ, ನೀವಿನ್ನೂ ಮನೆಯನ್ನು ನೋಡಲೇ ಇಲ್ಲ, ಬಾಡಿಗೆ ವಿಷಯವನ್ನು ಮಾತನಾಡಲೇ ಇಲ್ಲ. ಆಗಲೇ ಮನೆ ಸಿಕ್ಕಿದೆ ಅಂತಿದ್ದೀರಲ್ಲ ಎಂದಳು ಅಂಬುಜಮ್ಮ ನಗುತ್ತಾ. ಅಂಬುಜಮ್ಮನವರೇ, ನಿಮ್ಮನ್ನು ನೋಡಿದ ಮೇಲೆ, ನಿಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ ಮೇಲೆ ಮನೇನ ನೋಡಿ ಬಾಡಿಗೆ ವಿಚಾರ ತಿಳ್ಕೊಳ್ಬೇಕಾಗಿಲ್ಲ. ಎಲ್ಲ ಸರಿಯಾಗೇ ಇರುತ್ತೆ. ನಿಮ್ಮ ಸಮಾಧಾನಕ್ಕೆ ಮನೆ ನೋಡ್ತೀವಿ ಬನ್ನಿ. ಮನೆ ಯಾವುದು ಎನ್ನುತ್ತಾ ಮನೆಯನ್ನು ನೋಡಲು ಅಂಬುಜಮ್ಮನವರ ಜೊತೆ ಹೊರಟರು ದಂಪತಿಗಳು. ಮನೆ ತುಂಬ ದೊಡ್ಡದಲ್ಲದಿದ್ದರೂ ಸುಮಾರಾಗಿತ್ತು. ಆಗಾಗ ಮಕ್ಕಳು, ಅಳಿಯ ಮಗ ಬರ್ತಾರೆ. ಆಗ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಹೇಗೋ ಅನುಸರಿಸ್ಕೊಂಡು ಹೋಗ್ಬೋದು. ಅವರೆಲ್ಲ ಬಂದರೆ 3-4 ದಿನ ಇರ್ತಾರಷ್ಟೆ. ಇಷ್ಟು ಮಾತ್ರಕ್ಕೆ ದೊಡ್ಡ ಮನೆ ಯಾಕೆ ಬೇಕು ಎಂದು ಭಾರತಿ ಗಂಡನಿಗೆ ಹೇಳ್ತಿದ್ಲು. ಈ ಮಾತನ್ನು ಕೇಳಿಸ್ಕೊಂಡ ಅಂಬುಜಮ್ಮ, ನೀವೇನು ಅದರ ಬಗ್ಗೆ ಯೋಚಿಸಬೇಡಿ.
ನಮ್ಮ ಮನೆಯಲ್ಲಿ 4 ಕೊಠಡಿಗಳು ಇವೆ. ನಿಮಗೆ ಬೇಕಾದಾಗ ಆ ಕೊಠಡಿಗಳನ್ನು ಉಪಯೋಗಿಸ್ಕೊಳ್ಬಹುದು ಎಂದರು. ಸುಮ್ಮನೆ ನಮ್ಮಿಂದ ನಿಮ್ಗೆ ಯಾಕೆ ತೊಂದರೆ? ನಿಮ್ಮ ಮಕ್ಕಳು ಬರುವ ಸಮಯದಲ್ಲಿ ನಮ್ಮ ಮಕ್ಕಳು ಬಂದರೆ ಆಗ ಎಲ್ಲರಿಗೂ ಮುಜುಗರ ಆಗುತ್ತೆ. ಮಕ್ಕಳು ಮರಿಗಳು ಎಲ್ಲರೂ ಸೇರಿದ್ರೆ ಗಲಾಟೆ ಹೆಚ್ಚಾಗುತ್ತೆ. ಯಾವಾಗಲೂ ಒಂದು ಸಲ ಬರುವ ನಿಮ್ಮ ಮಕ್ಕಳಿಗೆ ನೆಮ್ಮದಿ ಇಲ್ಲದಂತಾಗುತ್ತೆ ಎಂದು ಬೇಸರ ಪಟ್ಕೊಂಡ್ರು ಹೇಳಿದ್ಲು ಭಾರತಿ. ಭಾರತಿಯವರೇ, ನೀವು ನಮ್ಮ ಮಗನನ್ನು ನೋಡಿಲ್ಲ, ಅದಕ್ಕೆ ಈ ರೀತಿ ಮಾತನಾಡ್ತಿದ್ದೀರಿ. ಅವನು ಯಾವಾಗಲೂ ಮನೆ ತುಂಬ ಜನ ಇರಬೇಕು ಅಂತ ಆಸೆ ಪಡ್ತಾನೆ. ನಮ್ಮ ಚಿಕ್ಕ ಮಗ ವಿದೇಶದಲ್ಲಿರೋದಕ್ಕೆ ನೀನು ಇಲ್ಲಿಗೆ ಬಂದುಬಿಡು, ಎಲ್ಲರೂ ಒಟ್ಟಿಗೆ ಇರೋಣ ಎಂದು ಹೇಳ್ತಿರ್ತಾನೆ. ಆದರೆ ಸಿಕ್ಕಿರೋ ಕೆಲಸನ ಬಿಟ್ಟು ಬಂದಿಲ್ಲ ಇರೋದಕ್ಕೆ ಆಗುತ್ತಾ? 4 ವರ್ಷ ಇದ್ದು ನಂತರ ಬರ್ತೀನಿ ಎಂದು ಹೇಳ್ತಿರ್ತಾನೆ. ನಮ್ಮ ದೊಡ್ಡ ಮಗ ಮನೋಹರನಿಗೆ ನಮ್ಮಿಬ್ಬರನ್ನು ಇಲ್ಲೇ ಬಿಟ್ಟು ಅವನು ದೂರ ಇರೋದಕ್ಕೆ ಇಷ್ಟವಿಲ್ಲ. ಅವರು ಇಲ್ಲೇ ಇದ್ದವರೇನೆ, ಆದರೆ ಕಾರಣಾಂತರಗಳಿಂದ ಬೆಂಗಳೂರಿಗೆ ಹೋಗಬೇಕಾಯಿತು. ಆದರೆ ಈಗ ನಮ್ಮ ಸೊಸೆಗೆ ತಾನು ಮಾಡಿದ ತಪ್ಪಿನ ಅರಿವಾಗಿದೆ. ಇಲ್ಲಿಗೆ ಬಂದಾಗಲೆಲ್ಲ ತುಂಬ ಪಶ್ಚಾತ್ತಾಪ ಪಡ್ತಾಳೆ. ನಾನು ತುಂಬ ತಪ್ಪು ಮಾಡಿಬಿಟ್ಟೆ ಅತ್ತೆ, ಇನ್ನೊಬ್ಬರು ಹೇಳಿದ ಮಾತು ಕೇಳಬಾರ್ದು ಎಂದು ಪರಿತಪಿಸ್ತಾಳೆ. ಅದಕ್ಕೆ ನಾನು ಹೇಳಿದ ಮಾತು ಕೇಳಬಾರ್ದು ಅಂತಲ್ಲ, ಯಾರು ಯಾವ ಮಾತನ್ನು ಹೇಳ್ತಾರೆ, ಯಾಕೆ ಹೇಳ್ತಾರೆ, ಈ ಮಾತು ಕೇಳಿದವರಿಂದ ನಮಗೆ ತೊಂದರೆಯಾಗುತ್ತಾ ಅಥವಾ ಅನುಕೂಲವಾಗುತ್ತಾ ಎನ್ನುವ ಆಲೋಚನೆ ಮಾಡಿ ನಂತರ ಆ ಮಾತಿನ ಅರ್ಥ ತಿಳ್ಕೊಬೇಕು. ಕೆಲವರು ನಮ್ಮ ಕಾರ್ಯ ಸಾಧನೆಗಾಗಿ ಮನೆಯಲ್ಲಿ ಒಬ್ಬರ ಮೇಲೊಬ್ಬರಿಗೆ ಹೇಳುತ್ತಾ ತಮ್ಮ ಅನುಕೂಲಗಳನ್ನು ಮಾಡ್ಕೊತಾರೆ ಎಂದು ಹೇಳಿದೆ. ಇನ್ಮೇಲೆ ಹಾಗೆ ಯಾರು ಏನು ಹೇಳಿದ್ರೂ ನಾನು ಕೇಳೋದಿಲ್ಲ ಅತ್ತೆ. ಆಲೋಚಿಸ್ತೀನಿ. ಒಂದು ವೇಳೆ ನನಗೆ ಅರ್ಥ ಆಗಲಿಲ್ಲ ಎಂದರೆ ನಿಮ್ಮನ್ನೇ ಕೇಳ್ತೀನಿ. ಹೆತ್ತ ತಾಯಿಯಂತೆ ನೋಡಿಕೊಂಡು ನಿಮ್ಮ ಮೇಲೆ ಅನುಮಾನ ಪಟ್ಟೆ, ಕ್ಷಮಿಸಿ ಅತ್ತೆ. ನಾವು ಇಲ್ಲಿಗೆ ಬಂದುಬಿಡ್ತೀವಿ ಎಂದು ಹೇಳ್ತಾಳೆ. ಆದರೆ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ. ಇಂತಹ ಸಮಯದಲ್ಲಿ ಸ್ಥಳ ಬದಲಾವಣೆ ಮಾಡಿದರೆ ಅವರ ಓದಿಗೆ ತೊಂದರೆಯಾಗುತ್ತೆ. ನಮ್ಮ ಸೊಸೆ ಏನೋ ಕೆಲಸಕ್ಕೆ ಹೋಗ್ತಿದ್ದಾಳೆ. ಮಕ್ಕಳು ಸ್ವಲ್ಪ ದೊಡ್ಡವರಾದ ಮೇಲೆ ಅಲ್ಲೇ ಹಾಸ್ಟೆಲ್ನಲ್ಲಿ ಬಿಟ್ಟು ನಾನು ಕೆಲಸ ಬಿಟ್ಬಿಡ್ತೀನಿ. ನಿಮ್ಮ ಮಗ ಬೇಕಿದ್ರೆ ದಿನ ಅಲ್ಲಿಂದಲೇ ಓಡಾಡ್ತಿರ್ಲಿ ಎನ್ನುತ್ತಿರ್ತಾಳೆ. ಆದರೆ ಅವರು ಇಲ್ಲಿಗೆ ಬರಲು ಇನ್ನೂ 5-6 ವರ್ಷಗಳು ಬೇಕು ಎಂದ್ಲು ಅಂಬುಜಮ್ಮ. ಭಾರತಿ ಕುತೂಹಲದಿಂದ, ಏನೋ ಕಾರಣಾಂತರದಿಂದ ನಿಮ್ಮ ಮಗ ಸೊಸೆ ಮನೆ ಬಿಟ್ಟು ಹೋಗಿದ್ದು ಎಂದು ಹೇಳ್ತಿದ್ರಲ್ಲ, ಏನು ಕಾರಣ ಅಂತ ಹೇಳಬಹುದೇ ಎಂದ್ಲು. ಅದೇನು ಹೇಳದೇ ಇರುವಂಥ ರಹಸ್ಯವೇನಲ್ಲ ಬಿಡಿ. ಎಲ್ಲ ಮನೆಗೆ ಬಾಡಿಗೆಗೆ ಬಂದವರ ಅವಾಂತರವೇನೆ. ಅದನ್ನು ಹೇಳೋ ಅಷ್ಟು ಸಮಯ ಈಗಿಲ್ಲ. ಹೇಗೋ ನೀವು ಇಲ್ಲಿಗೆ ಬರ್ತೀರಲ್ಲ, ಆಮೇಲೆ ನಮ್ಮಿಬ್ಬರಿಗೂ ಇನ್ನೇನು ಕೆಲಸ ಇರುತ್ತೆ. ಗಂಡಸರು ಹೊರಗೆ ಹೋಗ್ತಿದ್ದಾಗೆ ಇರೋ ಕೆಲಸ ಮುಗಿಸಿ ಮಾತಿಗೆ ಕೂರೋದು ತಾನೇ. ಆಗ ಎಲ್ಲ ವಿಚಾರವನ್ನು ಹೇಳ್ತೀನಿ. 5,000 ರೂಪಾಯಿ ಬಾಡಿಗೆ, 50,000 ರೂಪಾಯಿ ಮುಂಗಡ ಹಣ. ಮೊದಲು ಇಲ್ಲಿದ್ದವರಿಗೆ 6,000ಕ್ಕೆ ಬಾಡಿಗೆಗೆ ಕೊಟ್ಟಿದ್ವಿ. ಯಾರು ಇಷ್ಟು ದುಡ್ಡು ಕೊಡ್ತಾರೆ ಅನ್ನೋದು ಮುಖ್ಯವಲ್ಲ. ಬಂದವರು ಒಳ್ಳೆಯವರಾಗಿ ನಮಗೆ ಅವರಿಂದ ಯಾವ ತೊಂದರೆ ಆಗದೇ ಇರೋದೇ ತಾನೇ ನಮಗೆ ಬೇಕಾಗಿರೋದು. ಮೊದಲು ಅಂದರೆ ನಮ್ಮ ಸಂಪಾದನೆಯೂ ಅಷ್ಟಕ್ಕಷ್ಟೇ ಇತ್ತು. ಮಕ್ಕಳ ಓದಿನ ಖರ್ಚು ಜಾಸ್ತಿ ಇತ್ತು. ಆಗ ನಮಗೆ ಬಾಡಿಗೆ ಹಣದ ಅವಶ್ಯಕತೆ ಇತ್ತು. ಆದರೆ ಈಗ ಮಕ್ಕಳಿಬ್ಬರು ದುಡಿಯುತ್ತಿದ್ದಾರೆ, ಖರ್ಚು ಕಡಿಮೆಯಾಗಿದೆ. ಜಮೀನಿನಲ್ಲಿ ಬರೋ ಬೆಳೆನೇ ನಮಗೆ ಸಾಕಾಗುತ್ತೆ. ಮಕ್ಕಳು ಬಂದಾಗಲೆಲ್ಲ ಹಣ ಕೊಟ್ಟೋಗ್ತಾರೆ. ಅದಕ್ಕೆ ಜನ ಒಳ್ಳೆಯವರಾದರೆ ಅಷ್ಟೇ ಸಾಕು. ಮನಸ್ಸಿಗೆ ನೆಮ್ಮದಿ ಮುಖ್ಯ. ಬಾಡಿಗೆ ಜಾಸ್ತಿ ಕೊಡ್ತಾರೆ ಅನ್ನೋ ಆಸೆಗೋಸ್ಕರ ಬಂದವರ ಎಂಥ ಜನ, ಹೇಗೋ ಏನೋ ಎಂದು ಯೋಚಿಸದೆ ಮನೇನ ಕೊಟ್ಬಿಡ್ತಿದ್ವಿ. ಅವರಿಂದ ನಾವು ಪಟ್ಟಪಾಡು ಎಷ್ಟು. ನಮ್ಮ ಪರಿಸ್ಥಿತಿಯನ್ನು ಉಪಯೋಗಿಸಿಕೊಂಡು ನಮಗೆ ತೊಂದರೆ ಕೊಡುವವರೇ ಹೆಚ್ಚು. ಈಗಾಗಲೇ ಒಳ್ಳೆಯವರನ್ನು ನೋಡಿ ಕೊಡಬೇಕು ಅಂದ್ಕೊಂಡಿದ್ವಿ. ಆದ್ದರಿಂದ ಯಾವ ತೊಂದರೆಗಳನ್ನು ಇಲ್ಲದೆ ಸಂತೋಷವಾಗಿ ಇದ್ದರೆ ಸಾಕು ಅನಿಸಿಬಿಟ್ಟಿದೆ ಎಂದ್ಲು ಅಂಬುಜಮ್ಮ. ನಮಗೆ ಒಳ್ಳೆ ಮನೆ ಬಾಡಿಗೆಗೆ ಸಿಗೋದು ಎಷ್ಟು ಕಷ್ಟನೋ, ಒಳ್ಳೆ ಜನ ಬಾಡಿಗೆಯವರು ಸಿಗುವುದು ಅಷ್ಟೇ ಕಷ್ಟ ಅನ್ನಿ. ನಮಗೇನು ಎಲ್ಲೂ ಹುಡುಕಾಟದನೇ ಒಳ್ಳೆ ಮನೆ ಸಿಕ್ತು, ಅದು ನಮ್ಮ ಅದೃಷ್ಟ. ನಮಗೆ ಹೊಸ ಜಾಗ ಹೇಗಪ್ಪ ಮನೆ ಹುಡ್ಕೋದು ಅಂದ್ಕೊಂಡ್ವಿ. ಆದರೆ ದಕ್ಷಿಣಮೂರ್ತಿಗಳಿಂದ ಒಳ್ಳೆ ಕಡೆ ಒಳ್ಳೆಯ ಜನ ಸಿಕ್ಕಿದ್ರು. ನಾವು ಯಾವಾಗಲೂ ಬಾಡಿಗೆ ಮನೆಯಲ್ಲಿ ಇರಲಿಲ್ಲ. ಹಾಗಾಗಿ ಈ ಜನರ ನಡುವೆ ಇದ್ದು ಬಾಳೋ ಅಂಥ ಅವಕಾಶ ಸಿಕ್ಕಿರಲಿಲ್ಲ.
ಆದ್ದರಿಂದ ಜನರ ನಡವಳಿಕೆಗಳ ಬಗ್ಗೆ ನಮಗೇನೂ ಗೊತ್ತಿಲ್ಲ. ಆದರೆ ನಿಮಗೆ ನಾನಾ ರೀತಿಯ ಜನಗಳಿಂದ ವಿಚಿತ್ರ ಅನುಭವಗಳಾಗಿದೆ.